ನಾನು ಈ ಮೂಲಂಗಿ ಪರೋಟನ ಸುಮಾರು ಒಂದು 20 ವರ್ಷ ಮೊದಲು ಕಲ್ತಿದ್ದು. ಆಗಾಗ ಮಾಡ್ತಾ ಇರ್ತೀನಿ. ನನಗಂತೂ ತುಂಬ ರುಚಿ ಅನಿಸುತ್ತೆ. ವೆಬ್ಸೈಟಲ್ಲಿ ಹಾಕಿದ್ದೆ, ಯೂಟ್ಯೂಬಲ್ಲಿ ವಿಡಿಯೋ ಮಾಡಿ ಯಾವತ್ತೂ ಹಾಕಿರಲಿಲ್ಲ. ನಮಸ್ತೆ ವೆಜ್ ರೆಸಿಪೀಸ್ ಆಫ್ ಕರ್ನಾಟಕಕ್ಕೆ ನಿಮಗೆಲ್ರಿಗೂ ಮತ್ತೊಮ್ಮೆ ಸ್ವಾಗತ. ಮೂಲಂಗಿ ಪರೋಟ ಅಥವಾ ಮೂಲಿ ಪರಾಟ ಮಾಡೋದಕ್ಕೆ ಮೊದಲಿಗೆ 2 ಮಧ್ಯಮ ಗಾತ್ರದ ಮೂಲಂಗಿನ ಸಿಪ್ಪೆ ತೆಗೆದು ಈ ರೀತಿ ತುರ್ಕೊಳ್ಬೇಕು. ಒಂದು ದೊಡ್ಡ ಗಾತ್ರದ್ದು ಸಿಕ್ಕಿದ್ರೆ ಅದನ್ನು ಹಾಕಿದ್ರೂ ಸಾಕಾಗುತ್ತೆ. ತುರಿ ಸ್ವಲ್ಪ ದೊಡ್ಡದಾಗಿ ಮಾಡ್ಕೊಂಡಿದ್ದೀನಿ ನಾನು, ತುಂಬ ನೀರು ಬಿಟ್ಬಿಡುತ್ತೆ ಅದಕ್ಕೋಸ್ಕರ. ಆಮೇಲೆ ಒಂದು ಬಾಣಲೆನಲ್ಲಿ 1 ಟೇಬಲ್ ಚಮಚ ಎಣ್ಣೆ ಬಿಸಿ ಮಾಡಿ, ಅರ್ಧ ಚಮಚ ಸಾಸಿವೆ, ಅರ್ಧ ಚಮಚ ಜೀರಿಗೆ ಹಾಕಿ ಒಗ್ಗರಣೆ ಮಾಡ್ಕೊಳ್ಬೇಕು. ಸಾಸಿವೆ ಜೀರಿಗೆ ಸಿಡಿಯೋದಕ್ಕೆ ಶುರುವಾದ ಕೂಡಲೇ ತುರಿದಿಟ್ಕೊಂಡಿದ್ವಲ್ಲ ಆ ಮೂಲಂಗಿನ ಹಾಕಿ ಒಂದು 2 ನಿಮಿಷ ಸ್ವಲ್ಪ ಹೊತ್ತು ಬಾಡಿಸ್ಕೊಳ್ಬೇಕು. ತುಂಬ ಮೆತ್ತಗಾಗೋವರೆಗೇನು ಬೇಯಿಸಬೇಕಾಗಿಲ್ಲ. ಒಂದು ಸ್ವಲ್ಪ ಮೆತ್ತಗಾದರೆ ಸಾಕು, ಸ್ವಲ್ಪ ಹಸಿ ವಾಸನೆ ಹೋದರೆ ಸಾಕು. ಅಲ್ಲಿವರೆಗೆ ಹುರ್ಕೊಂಡು 1 ಚಮಚದಷ್ಟು ಅಚ್ಚ ಖಾರದ ಪುಡಿ, ಅರ್ಧ ಚಮಚ ಜೀರಿಗೆ ಪುಡಿ, ಅರ್ಧ ಚಮಚ ಗರಂ ಮಸಾಲ ಹಾಗೂ ಅರ್ಧ ಚಮಚದಷ್ಟು ಓಂ ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಂತೆ ಉಪ್ಪನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ನಿಮ್ಗೆ ಇಷ್ಟ ಬರೋ ಥರ ಮಸಾಲೆನ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ಸಣ್ಣದಾಗಿ ಹೆಚ್ಚಿರುವಂತಹ ಹಸಿಮೆಣಸಿನ್ಕಾಯಿ ಬೇಕಾದರೂ ಹಾಕ್ಬೋದು. ಎಲ್ಲದನ್ನು ಒಂದು ಸುತ್ತು ಮಚ್ಚಿ ಸ್ಟವನ್ನು ಆಫ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಹೊತ್ತು ಹುರಿಯೋದು ಬೇಡ ಮಸಾಲೆ ಹಾಕಿದ ನಂತರ. ಆ ನಂತರ ಅದಕ್ಕೆ ಸ್ವಲ್ಪ ಬಿಸಿ ಆರಿದ ಮೇಲೆ ಅದಕ್ಕೆ 1.5 ಕಪ್ಪಷ್ಟು ಗೋಧಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಮೂಲಂಗಿ ಎಷ್ಟು ದೊಡ್ಡದಿದೆ, ಎಷ್ಟು ತುರಿ ಇದೆ ನಿಮ್ಮ ಹತ್ರ ಅನ್ನೋದ್ರ ಮೇಲೆ ಗೋಧಿ ಹಿಟ್ಟನ್ನು ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ಆಮೇಲೆ ಒಂದು ಸಲ ಹಾಗೆ ಕಲಸಿ ಆನಂತರ ನೀರನ್ನು ಹಾಕ್ಕೊಂಡು ನಾನು ಮೆತ್ತಗೆ ಕಲಿಸ್ಕೊಳ್ತಾ ಇದ್ದೀನಿ. ನೀವು ನೋಡಿಕೊಂಡು ನೀರು ಬೇಕಾದರೆ ನೀರು ಹಾಕಿ, ಹಿಟ್ಟು ಬೇಕಾದರೆ ಹಿಟ್ಟು ಹಾಕಿ, ಆದರೆ ಮಾಮೂಲಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಂಡ್ರೆ ಆಯಿತು. ಕಲಸಿ ಆದಮೇಲೆ 1-2 ಟೇಬಲ್ ಚಮಚದಷ್ಟು ಎಣ್ಣೆನ ಹಾಕಿ ಪುನಃ ಒಂದು ಸಲ ಈ ರೀತಿ ಕಲಸಿ ಒಂದು 10 ನಿಮಿಷ ನೆನೆಯೋದಕ್ಕೆ ಬಿಡ್ತಾ ಇದ್ದೀನಿ. ಜಾಸ್ತಿ ಹೊತ್ತು ನೆನೆಯೋದು ಅವಶ್ಯಕತೆ ಇಲ್ಲ, ಹಿಟ್ಟು ತುಂಬ ಮೆತ್ತಗೂ ಆಗಿಬಿಡ್ಬೋದು. ಹಾಗಾಗಿ ಕೂಡಲೇ ಮಾಡಿಬಿಡಿ. ಆಮೇಲೆ ಮಾಮೂಲಿ ಪರೋಟ ಅಥವಾ ಚಪಾತಿ ಮಾಡೋ ಥರ ಲಟ್ಸಿದ್ರೆ ಆಯಿತು. ಇದರಲ್ಲಿ ಸ್ಟಫ್ ಮಾಡೋದು ಅಥವಾ ಮಸಾಲೆ ತುಂಬಿಸೋ ಕೆಲಸ ಇಲ್ಲ. ಹಾಗಾಗಿ ಸುಲಭವಾಗಿ ಯಾರು ಬೇಕಾದ್ರೂ ಮಾಡ್ಕೊಳ್ಬೋದು. ಆನಂತರ ಇಲ್ಲಿ ನೋಡಿ, ನಿಮಗೇನಾದರೂ ಈ ರೀತಿ ಒಂದೇ ಗಾತ್ರದಲ್ಲಿ ಬೇಕು ಅಂತಂದರೆ ನಾನು ತೋರಿಸಿರೋ ಥರ ಒಂದು ಮುಚ್ಚಳದ ಸಹಾಯದಿಂದ ಈ ರೀತಿ ಮಾಡಿಕೊಂಡ್ರೆ ಆಯಿತು. ಇಲ್ಲ ಹಾಗೆ ಬೇಕಾದರೂ ಕಾಯಿಸ್ಕೊಳ್ಬೋದು. ನಾನಿಲ್ಲಿ ಕಬ್ಬಿಣದ ಹಂಚು ಮೇಲೆ ಹಾಕಿ ಮೇಲಿಂದ ತುಪ್ಪ ಹಾಕಿ ಕಾಯಿಸ್ತಾ ಇದ್ದೀನಿ. ನೀವು ತುಪ್ಪ ಅಥವಾ ಎಣ್ಣೆ ಯಾವುದಾದ್ರೂ ಒಂದು ಮೇಲಿಂದ ಹಾಕಿ ಕಾಯಿಸಬೇಕಾಗತ್ತೆ, ಆವಾಗಲೇ ಇದು ರುಚಿ ಬರುತ್ತೆ. ತುಂಬ ರುಚಿ ಅನಿಸುತ್ತೆ ನಿಮಗೆ. ಇದನ್ನು ಹಾಗೆ ಬೇಕಾದರೂ ತಿನ್ಬೋದು, ಅಂದರೆ ಸ್ವಲ್ಪ ಉಪ್ಪಿನಕಾಯಿ ಅಥವಾ ಮೊಸರು ಜೊತೆ ಹಾಗೆ ಬೇಕಾದ್ರೂ ತಿನ್ಬೋದು, ಅಥವಾ ಬೇರೆ ಮಾಮೂಲಿ ಕರಿ ಅಥವಾ ಗೊಜ್ಜಿನ ಜೊತೆನೂ ಬಡಿಸ್ಬೋದು. ಬಟ್ ತುಂಬ ಚೆನ್ನಾಗಿ ಬರುತ್ತೆ, ಮಾಡಿ ನೋಡಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.